ಯಾರೆಲ್ಲ ಕರ್ನಾಟಕ ಸ್ಟೇಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಿದ್ರಲ್ಲ, ಸೊ ಆ ಒಂದು ಅಭ್ಯರ್ಥಿಗಳಿಗೆ ಇವತ್ತಿನ ವಿಡಿಯೋ ತುಂಬಾನೇ ಉಪಯುಕ್ತವಾಗುತ್ತೆ. 2 ಅಪ್ಡೇಟ್ಗಳನ್ನು ಕೊಡೋ ಉದ್ದೇಶದಿಂದ ಇವತ್ತಿನ ವಿಡಿಯೋ ಮಾಡ್ತಿದ್ದೇನೆ. ಸೊ ಏನು ಅಪ್ಡೇಟ್ ಅಂತ ಹೇಳಿದ್ರೆ, ಸೊ ಈಗ ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಜುಲೈ 3ಕ್ಕೆ ಎಂಡ್ ಮಾಡಲಾಗಿತ್ತು. ಸೊ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಜೊತೆಗೆ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಿರುವಂತಹ ಕಾನ್ಸ್ಟೇಬಲ್ ಏನು ಆಸ್ಪರೆಂಟ್ ಅಭ್ಯರ್ಥಿಗಳಿದಾರಲ್ಲ, ಅವ್ರಿಗೆ ಕನ್ನಡ ಪರೀಕ್ಷೆಯ ಒಂದು ಟೈಮ್ ಟೇಬಲ್ ಅಥವಾ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಅದನ್ನ ತಿಳಿಸೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೇನೆ. ಸೊ ನೀವು ಕೆಇಗೆ ಹೋದ್ರೆ ಇಲ್ಲಿ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಸೊ ಆನ್ಲೈನ್ ಅರ್ಜಿ ವಿಸ್ತರಣೆ ತಿದ್ದುಪಡಿ ಕುರಿತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಅಂತೇಳಿ ಅದು ಇಲ್ಲಿ ನೀವು ನೋಡ್ತಿದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದಂತಹ ವಿವಿಧ ಇಲಾಖೆ ನಿಗಮಗಳಲ್ಲಿ ಕಾದಿರ್ತಕ್ಕಂಥ ಜೊತೆಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೂ ಸಂಬಂಧಿಸಿರುವಂತಹ ಅಭ್ಯರ್ಥಿಗಳು ಏನು ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ನಡೆಸುವ ಸಂಬಂಧಪಟ್ಟಂತ ಒಂದು ವೇಳಾಪಟ್ಟಿ ಅಂತೇಳಿ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಸೊ ಮೊದಲು ಅರ್ಜಿ ವಿಸ್ತರಣೆ ಬಗ್ಗೆ ನೋಡೋಣ. ಸ್ನೇಹಿತರೆ, ಈ ಮೊದಲು ಈ ಒಂದು ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ಜುಲೈ 3ನೇ ತಾರೀಕುವರೆಗೆ ಒಂದು ಅವಕಾಶವನ್ನು ಕೊಟ್ಟಿದ್ರು. ಸೊ ಜೊತೆಗೆ ಶುಲ್ಕ ಪಾವತಿ ಮಾಡೋದಕ್ಕೂ ಕೂಡ 4ನೇ ತಾರೀಕು ಕೊನೆಯ ದಿನಾಂಕ ಅಂತೇಳಿ ನಿಗದಿಯನ್ನು ಪಡಿಸಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಸೊ ಇಲ್ಲಿ ಹೇಳ್ತಾರೆ, ಆದರೆ ಕೆಲವೊಂದಷ್ಟು ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಕೆಲವೊಂದು ಕಾರಣಾಂತರಗಳಿಂದ ಅರ್ಜಿ ಸಲ್ಲಿಸಲು ಸಾಧ್ಯ ಆಗಿರಲ್ಲ. ಮತ್ತೆ ಈಗಾಗಲೇ ಸಲ್ಲಿಸಿರುವಂತಹ ಅರ್ಜಿಗಳಲ್ಲಿ ಒಂದು ತಪ್ಪುಗಳಾಗಿರ್ತವೆ, ತಪ್ಪು ಮಾಹಿತಿಗಳನ್ನ ನಾವು ಕೊಟ್ಬಿಟ್ಟಿರ್ತೀವಿ. ಅದನ್ನ ತಿದ್ದುಪಡಿಗೆ ಅವಕಾಶ ಮಾಡಿ ಅಂತ ಕೇಳಿದ ಒಂದು ಮನವಿಯ ಮೇರೆಗೆ ಆ ಮನವಿಯನ್ನು ಪರಿಗಣಿಸಿ ಅರ್ಹ ಅಭ್ಯರ್ಥಿಗಳಿಗೆ ಸಮಾನ ಅವಕಾಶವನ್ನು ಕಲ್ಪಿಸುವ ಉದ್ದೇಶದಿಂದ ಅರ್ಜಿ ಸಲ್ಲಿಕೆ ಮತ್ತೆ ತಿದ್ದುಪಡಿಗೆ ಒಂದು ವೇಳಾಪಟ್ಟಿಯನ್ನ ಈ ಕೆಳಗಿನಂತೆ ನಾವು ನಿಗದಿಪಡಿಸಿದೀವಿ ಅಂತ ಹೇಳ್ತಾರೆ. ಸ್ನೇಹಿತರೆ, ನೀವು ಇದುವರೆಗೂ ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ವೋ, ವಿವಿಧ ಕಾರಣಗಳಿಂದ ಸಲ್ಲಿಸಕ್ಕಾಗಿಲ್ಲ ಅಂದ್ರೆ ಈಗ ಅವಕಾಶವನ್ನು ಕೊಟ್ಟಿದ್ದಾರೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ಮತ್ತೆ ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಇದೇ ಜುಲೈ 8ನೇ ತಾರೀಕು ಸಂಜೆ 4 ಗಂಟೆವರೆಗೆ ಇರುತ್ತೆ. ಅಂದ್ರೆ ನೆಕ್ಸ್ಟ್ ಬುಧವಾರದ ಸಂಜೆ 4 ಗಂಟೆವರೆಗೂ ನೀವು ಅರ್ಜಿ ಸಲ್ಲಿಸಬಹುದು, ಫೀಸ್ ಅನ್ನು ಕಟ್ಟಬಹುದು. ಯಾರೆಲ್ಲ ಸಲ್ಲಿಸಿಲ್ಲ ಸಲ್ಲಿಸಿ ಅಂತ ಹೇಳ್ತಾ, ಅರ್ಜಿ ತಿದ್ದುಪಡಿಗೆ ಬಂದಿದೆ ಆದ್ರೆ ನೀವೇನಾದ್ರೂ ಅಪ್ಲಿಕೇಶನ್ ಎಡಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇದೇ ಜುಲೈ 10ನೇ ತಾರೀಕಿಂದ 13ನೇ ತಾರೀಕು ಅಲ್ಲಿ ತನಕ ನೀವು ಅರ್ಜಿ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದ್ರೆ ನೆಕ್ಸ್ಟ್ ಶುಕ್ರವಾರದಿಂದ ಬರುವ ಸೋಮವಾರದವರೆಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಶುಕ್ರವಾರದಿಂದ ನೆಕ್ಸ್ಟ್ ಕಮಿಂಗ್ ಮಂಡೇವರೆಗೂ ಅವಕಾಶನ ಕೊಟ್ಟಿದ್ದಾರೆ. ಸೊ ಇದು ಈ ಅರ್ಜಿ ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತ ಒಂದು ಏನು ಡೇಟ್ ಎಕ್ಸ್ಟೆಂಡ್ ಆಗಿರೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಆಯ್ತು. ಸೊ ಹಾಗೆ ಏನು ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದೆ, ಅದಕ್ಕೆ ಬಂದಿದ್ದೆ. ಆದ್ರೆ ನೋಡಿ, ಇದು ಕಡ್ಡಾಯ ಕನ್ನಡಕ್ಕೆ ಈ ಒಂದು ಏನು ಪರೀಕ್ಷೆ ನಡೆಸ್ತೀವಲ್ಲ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಡೆಸ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತ ವೇಳಾಪಟ್ಟಿಯನ್ನ ಕೆಇ ಅವರು ಬಿಟ್ಟಿರುವಂತದ್ದು. ಸೊ ಇಲ್ಲಿ ಹೇಳ್ತಾರೆ, ಪೊಲೀಸ್ ಇಲಾಖೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ನಡೆಸುವ ಸಂಬಂಧಪಟ್ಟಂತ ಒಂದು ಪರೀಕ್ಷಾ ವೇಳಾಪಟ್ಟಿ ಅಂತ ಹೇಳ್ತಾರೆ. ಸೊ ಮೊದಲನೇದಾಗಿ ಒಂದಷ್ಟು ಕನ್ಫ್ಯೂಷನ್ ಇರುತ್ತೆ ಕೆಲವು ಅಭ್ಯರ್ಥಿಗಳಿಗೆ, ಯಾರು ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಬರೀಬೇಕು, ಯಾರು ಬರೆಯಂಗಿಲ್ಲ ಅಂತೇಳಿ. ಸೊ ಇಲ್ಲಿ ಅದನ್ನು ಕ್ಲಿಯರ್ ಆಗಿ ಹೇಳ್ಬಿಡ್ತಾನೆ. ಸೊ ಯಾವುದೇ ಅಭ್ಯರ್ಥಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಥವಾ SSLC ಪರೀಕ್ಷೆ ಅಥವಾ ರಾಜ್ಯ ಸರ್ಕಾರದ ಇದಕ್ಕೆ ತತ್ಸಮಾನವಾಗಿ ಘೋಷಿಸಲ್ಪಟ್ಟಂತ ಒಂದಷ್ಟು ಪರೀಕ್ಷೆಗಳಲ್ಲಿ ನೀವು ಪ್ರಥಮ ಭಾಷೆಯಾಗಿ ಕನ್ನಡವನ್ನ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿದ್ರು ಕೂಡ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ರು ಕೂಡ ಇಂಥ ಪರೀಕ್ಷೆಗಳನ್ನ ಪಾಸ್ ಮಾಡಿದ್ರೆ ನೀವು ಈ ಒಂದು ಎಕ್ಸಾಮ್ ಅನ್ನ ಅಟೆಂಡ್ ಮಾಡುವಂಗಿಲ್ಲ. ಓಕೆ, ಇದರಿಂದ ನಿಮಗೆ ಎಕ್ಸ್ಕ್ಯೂಸ್ ಇದೆ. ಓಕೆ, ಅದರಲ್ಲಿ ಉತ್ತೀರ್ಣರಾಗಿದ್ರೆ ಅಂತ ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ. ಯಾರು ಬರೀಬೇಕಾಗಿದ್ರೆ ಅಭ್ಯರ್ಥಿಗಳನ್ನು ಸದರಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ಅನ್ವಯವಾಗುವ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ನಾವು ನಡೆಸ್ತಾ ಇದ್ದೀವಿ. ಸೊ ಯಾರು ಕನ್ನಡ ಮೀಡಿಯಂ ಅಲ್ಲಿ ಓದಿ ಅಂದ್ರೆ ಯಾರು ಕನ್ನಡ ಭಾಷೆಯನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಸ್ಟಡಿ ಮಾಡಿಲ್ವೋ ಅಥವಾ ಕನ್ನಡವನ್ನ ಓದಿಲ್ವೋ ಅಂತ ಅಭ್ಯರ್ಥಿಗಳು ಮಾತ್ರ ಇದನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ವೇಳಾಪಟ್ಟಿಗೆ ಬಂದಿದ್ದೆ ಆದ್ರೆ, ಸೊ ಇದು 19/7/2026 ಅಂದ್ರೆ ಇದೇ ತಿಂಗಳ 19ನೇ ತಾರೀಕು ಭಾನುವಾರ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಏನು ಸಮಯ ಅಂತ ಕೇಳಿದ್ರೆ ಬೆಳಿಗ್ಗೆ 10:30ಯಿಂದ 12:30ವರೆಗೆ ಇರುತ್ತೆ. ಸೊ ಗರಿಷ್ಠಾಂಕ 150, ಒಟ್ಟು ಪ್ರಶ್ನೆಗಳು 100 ಸ್ನೇಹಿತರೆ. ಸೊ ಇದು ಏನು ಕರ್ನಾಟಕ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಒಂದಷ್ಟು ಅಭ್ಯರ್ಥಿಗಳಿಗೆ ಕೆಇಎ ಕಡೆಯಿಂದ ಇರತಕ್ಕಂತ ಅಪ್ಡೇಟ್ ಆಯ್ತು ಸ್ನೇಹಿತರೆ. ಫ್ರೆಂಡ್ಸ್, ಮಾಹಿತಿ ಉಪಯುಕ್ತವಾಗಿರೋ ವಿಡಿಯೋ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಅಪ್ಡೇಟ್ಸ್ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.